ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ನಡೀತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರನ್ನು ಮಾತನಾಡ್ಸೋಣ. ಸರ್, ಸಿಎಂ ಅವರು ಮೌಲ್ಯಮಾಪನ ಮಾಡ್ತಾ ಇದ್ದಾರೆ, ಸಚಿವ ಸಂಪುಟ ಪುನರ್ರಚನೆ ಆಗ್ಬೋದು ಅನ್ನುವಂಥ ಚರ್ಚೆಗಳಿದ್ದಾವೆ ಸರ್. ಅದು ಗೊತ್ತಿಲ್ಲ. ಅದು ಮಾಡಬೇಕಾದ್ದು ಕರ್ತವ್ಯ ಹೈಕಮಾಂಡು, ಸಿ ಎಮ್ಮು, ಡಿ ಸಿ ಎಮ್ ಅವ್ರದ್ದು. ಅವ್ರೇನು ಮಾಡ್ತಾರೆ, ಯಾರನ್ನ ಇಡಬೇಕು ಬಿಡಬೇಕು ಅನ್ನೋದು ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರ. ಮೌಲ್ಯಮಾಪನ ಬಗ್ಗೆ ನಮಗೆ ಗಮನಕ್ಕಿಲ್ಲ. ಅವ್ರೇನಾರ ಅವ್ರದ್ದು ಮಾಡ್ತಿರ್ಬೋದು. ಬೆಳಗಾವಿ ಅಧಿವೇಶನ ಬರ್ತಾ ಇದೆ, ಸಚಿವರು ಕೂಡ ಎಲ್ಲ ಅಂಕಿಅಂಶಗಳನ್ನು ತೆಗೆದುಕೊಂಡು ರೆಡಿಯಾಗಿರಿ, ವಿರೋಧ ಪಕ್ಷಗಳಿಗೆ ತಿರುಗೇಟ್ ಕೊಡಬೇಕು ಅನ್ನುವಂಥದ್ದು ಮತ್ತು ಅದ್ರ ಜೊತೆ ಮೌಲ್ಯಮಾಪನ ಮಾಡಿ ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟವನ್ನು ಕೂಡ ಪುನರ್ರಚನೆ ಮಾಡಬೇಕು ಅನ್ನೋ ಉದ್ದೇಶ. ಅಧಿವೇಶನ ಬಂದ ಸಂದರ್ಭದಲ್ಲಿ ನಾವು ಡಿಪೆಂಡ್ಸ್ ಆಗಿರೋದು ನಮ್ಮ ಡ್ಯೂಟಿ ಆಗಿದೆ. ನಮ್ಮೆಲ್ಲ ಇಲಾಖೆ ಅಲರ್ಟ್ ಆಗಿರಬೇಕು. ವಿರೋಧ ಪಕ್ಷ ಕೇಳುವಂಥದ್ದಕ್ಕೆಲ್ಲಕ್ಕೂ ಉತ್ತರ ಕೊಡಬೇಕು ಸರಿಯಾಗಿ. ಇದೆಲ್ಲ ಕಾಮನ್ ಆಗಿ ಇದ್ದೇ ಇರ್ತೈತೆ. ಇನ್ನು ಬೇರೆ ಬೇರೆ ಚರ್ಚೆಗಳು ಕೂಡ ಆಗುತ್ತೆ ಸರ್. ಕೆಲ ಹಿರಿಯ ಶಾಸಕರು ನಮಗೆ ಅವಕಾಶ ಕೊಡಿ ಸಚಿವ ಸ್ಥಾನಕ್ಕೆ ಅನ್ನುವಂಥ ಬೇಡಿಕೆಗಳನ್ನು ಕೂಡ ಇಡ್ತಾ ಇದ್ದಾರೆ ಸರ್. ಅದು ಹೈಕಮಾಂಡ್ ಅವ್ರು ಕೊಡಬೇಕಂದಿರ್ರಿ, ಅದು ನಮ್ಮ ಹಂತಲ್ಲಿ ಬರಲ್ಲ. ಅವ್ರು ನಿರ್ಧಾರ ಮಾಡ್ಬೇಕಷ್ಟೇ. ಅಲ್ಲ ಸರ್, ಲೋಕಸಭಾ ಚುನಾವಣೆ ಬಳಿಕ ಪುನರ್ರಚನೆ ಆಗಬೇಕಾಗಿತ್ತು, ಮುಂದಕ್ಕೆ ಹೋಗಿತ್ತು, ಈಗ ಪಕ್ವವಾಗಿದೆ ಅಂತ ಸರ್ ಕಾಲ. ನಮ್ಮ ಅಂತ ಹೇಳಿಲ್ಲ, ನಾವು ಮಾಡಲಿಕ್ಕೆ ಅದು ನಮ್ಗೆ ಅಧಿಕಾರ ಇಲ್ಲ, ನಾವು ಹೇಳಲಿಕ್ಕೆ ಆಗೋಲ್ಲ. ಇದೇ ಸಿ ಎಮ್ ಅವ್ರು ಮಾಡಬೇಕು, ಹೈಕಮಾಂಡ್ ಮಾಡಬೇಕು. ಕೆಲ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸರ್, ಸಚಿವರು ತಮ್ಮ ಮಕ್ಕಳಿಗೆ ಟಿಕೆಟನ್ನು ಕೊಡಿಸ್ಕೊಂಡಿದ್ರು ಅಥವಾ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ರು, ಅವರೆಲ್ಲ ವಿಫಲರಾಗಿದ್ದಾರೆ. ಕಡಿಮೆ ಸಾಕಷ್ಟು ಅಂತರದಿಂದ ಸೋಲಿಗೆ ಕಾರಣ ಆಗಿದ್ದಾರೆ ಅಭ್ಯರ್ಥಿಗಳು. ಅಂಥವರೆಲ್ಲ ಅದು ಸಚಿವರಾಗಿ ಮುಂದುವರಬಹುದಾ ಸರ್ ಅಂತ? ಅದೇ ಹೇಳಿದೆಲ್ಲ, ನಾವು ನಮ್ಮ ಹಂತಲ್ಲಿ ಇಲ್ವೇ ಇಲ್ಲ. ನಾನು ಕೂಡ ಒಬ್ಬ ಮಂತ್ರಿ ಅಷ್ಟೇ. ಅದರಲ್ಲಿ ನಾ ಹೇಳಲಿಕ್ಕೆ ಆಗೋಲ್ಲ. ಇದನ್ನು ಸಿ ಎಮ್ ಅವ್ರಿಗೆ ಕೇಳಿದ್ರೆ ಸರಿಯಾದ ಉತ್ತರ ಕೊಡ್ಬೋದು, ಅಧ್ಯಕ್ಷ ಕೂಡ ಉತ್ತರ ಕೊಡ್ಬೋದು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸರ್, ತಮ್ಮ ಹೆಸರು ಕೂಡ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಅದು ನೋಡೋಣ. ಅದು ಮಾಡಬೇಕಾದ್ದು ನಮ್ಮ ಅಂತ ಅಲ್ಲ. ಅದು ಶಾಸಕರು ಮಾಡಬೇಕು, ಸಿ ಎಮ್ ಮಾಡಬೇಕು, ಹೈಕಮಾಂಡ್ ಮಾಡಬೇಕು. ಒಂದು ವೇಳೆ ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಅವರಿಗೆ ನೇಮಿಸ್ಕೊಳ್ಳೋಕೆ ಅವಕಾಶ ಕೊಟ್ಟರೆ ಆಗ್ತೀರಾ ಅಂತ? ನೋಡೋಣ, ಅದು ಬಂದಾಗ ಚರ್ಚೆ ಮಾಡ್ತೀವಿ. ಅದನ್ನ ಎಲ್ಲರ ಜೊತೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ. ಅಲ್ಲ ಸರ್, ಈಗ ನೀವು ತೆಗೆದುಕೊಳ್ಳೋಕೆ ರೆಡಿ ಇದ್ದೀರಾ ಅಂತ ಸರ್? ಇಲ್ಲ ಈ ಸದ್ಯಕ್ಕೆ ಇಲ್ಲ. ನೋಡೋಣ, ಚರ್ಚೆ ಮಾಡಬೇಕಾದ. ಸಣ್ಣ ಪೋಸ್ಟ್ ಏನಲ್ಲ, ಭಾಳ ದೊಡ್ಡ ಪೋಸ್ಟ್ ಇದೆ. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಬೇಕು. ಲೋಕಸಭೆಗೆ ಮುಂಚೆ ನೀವು ಕೇಳಿದ್ರಿ ಸರ್ ಈ ಸ್ಥಾನ ಬೇಕು ಅಂತ? ಇಲ್ಲ, ಅಧ್ಯಕ್ಷ ಸ್ಥಾನ ಕೇಳಲ್ಲ, ಡಿ ಸಿ ಎಮ್ ಕೇಳಿದ್ವಿ. ನಾವು ಅಧ್ಯಕ್ಷ ಸ್ಥಾನ ಕೇಳಲ್ಲ, ಡಿ ಸಿ ಎಮ್ ಕೇಳಿದ್ದೀವಿ. ಈಗ ಹತ್ರ ಅವಶ್ಯಕತೆ ಇಲ್ಲ, ಕಾಲ ಮುಗಿದೋಗಿದೆ, ಬಂದಾಗ ನೋಡೋಣ. ಡಿ ಸಿ ಎಮ್ ಅಥವಾ ಕೆಪಿಸಿಸಿ ಅಧ್ಯಕ್ಷ ಎರಡರಲ್ಲೂ ಯಾವುದು ಒಪ್ಕೋತೀರಾ ಅಂತ ಸರ್? ಇಲ್ಲ, ಅದು ನೋಡೋಣ. ಅದು ಪಕ್ಷಕ್ಕೆ ಬಿಟ್ಟ ವಿಚಾರ, ನಾವು ಡಿಮಾಂಡ್ ಮಾಡ್ಲಿಕ್ಕಾಗಲ್ಲ. ಪಕ್ಷ ಏನು ನಿಮ್ಮ ನಿರ್ಧಾರ ಮಾಡ್ತೀವಿ, ಅದಕ್ಕೆ ನಾವೆಲ್ಲ ಭದ್ರಾಗಿರ್ತೀವಿ. ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ನಡೀತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರನ್ನು ಮಾತನಾಡ್ಸೋಣ. ಸರ್, ಸಿಎಂ ಅವರು ಮೌಲ್ಯಮಾಪನ ಮಾಡ್ತಾ ಇದ್ದಾರೆ, ಸಚಿವ ಸಂಪುಟ ಪುನರ್ರಚನೆ ಆಗ್ಬೋದು ಅನ್ನುವಂಥ ಚರ್ಚೆಗಳಿದ್ದಾವೆ ಸರ್. ಅದು ಗೊತ್ತಿಲ್ಲ. ಅದು ಮಾಡಬೇಕಾದ್ದು ಕರ್ತವ್ಯ ಹೈಕಮಾಂಡು, ಸಿ ಎಮ್ಮು, ಡಿ ಸಿ ಎಮ್ ಅವ್ರದ್ದು. ಅವ್ರೇನು ಮಾಡ್ತಾರೆ, ಯಾರನ್ನ ಇಡಬೇಕು ಬಿಡಬೇಕು ಅನ್ನೋದು ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರ. ಮೌಲ್ಯಮಾಪನ ಬಗ್ಗೆ ನಮಗೆ ಗಮನಕ್ಕಿಲ್ಲ. ಅವ್ರೇನಾರ ಅವ್ರದ್ದು ಮಾಡ್ತಿರ್ಬೋದು. ಬೆಳಗಾವಿ ಅಧಿವೇಶನ ಬರ್ತಾ ಇದೆ, ಸಚಿವರು ಕೂಡ ಎಲ್ಲ ಅಂಕಿಅಂಶಗಳನ್ನು ತೆಗೆದುಕೊಂಡು ರೆಡಿಯಾಗಿರಿ, ವಿರೋಧ ಪಕ್ಷಗಳಿಗೆ ತಿರುಗೇಟ್ ಕೊಡಬೇಕು ಅನ್ನುವಂಥದ್ದು ಮತ್ತು ಅದ್ರ ಜೊತೆ ಮೌಲ್ಯಮಾಪನ ಮಾಡಿ ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟವನ್ನು ಕೂಡ ಪುನರ್ರಚನೆ ಮಾಡಬೇಕು ಅನ್ನೋ ಉದ್ದೇಶ. ಅಧಿವೇಶನ ಬಂದ ಸಂದರ್ಭದಲ್ಲಿ ನಾವು ಡಿಪೆಂಡ್ಸ್ ಆಗಿರೋದು ನಮ್ಮ ಡ್ಯೂಟಿ ಆಗಿದೆ. ನಮ್ಮೆಲ್ಲ ಇಲಾಖೆ ಅಲರ್ಟ್ ಆಗಿರಬೇಕು. ವಿರೋಧ ಪಕ್ಷ ಕೇಳುವಂಥದ್ದಕ್ಕೆಲ್ಲಕ್ಕೂ ಉತ್ತರ ಕೊಡಬೇಕು ಸರಿಯಾಗಿ. ಇದೆಲ್ಲ ಕಾಮನ್ ಆಗಿ ಇದ್ದೇ ಇರ್ತೈತೆ. ಇನ್ನು ಬೇರೆ ಬೇರೆ ಚರ್ಚೆಗಳು ಕೂಡ ಆಗುತ್ತೆ ಸರ್. ಕೆಲ ಹಿರಿಯ ಶಾಸಕರು ನಮಗೆ ಅವಕಾಶ ಕೊಡಿ ಸಚಿವ ಸ್ಥಾನಕ್ಕೆ ಅನ್ನುವಂಥ ಬೇಡಿಕೆಗಳನ್ನು ಕೂಡ ಇಡ್ತಾ ಇದ್ದಾರೆ ಸರ್. ಅದು ಹೈಕಮಾಂಡ್ ಅವ್ರು ಕೊಡಬೇಕಂದಿರ್ರಿ, ಅದು ನಮ್ಮ ಹಂತಲ್ಲಿ ಬರಲ್ಲ. ಅವ್ರು ನಿರ್ಧಾರ ಮಾಡ್ಬೇಕಷ್ಟೇ. ಅಲ್ಲ ಸರ್, ಲೋಕಸಭಾ ಚುನಾವಣೆ ಬಳಿಕ ಪುನರ್ರಚನೆ ಆಗಬೇಕಾಗಿತ್ತು, ಮುಂದಕ್ಕೆ ಹೋಗಿತ್ತು, ಈಗ ಪಕ್ವವಾಗಿದೆ ಅಂತ ಸರ್ ಕಾಲ. ನಮ್ಮ ಅಂತ ಹೇಳಿಲ್ಲ, ನಾವು ಮಾಡಲಿಕ್ಕೆ ಅದು ನಮ್ಗೆ ಅಧಿಕಾರ ಇಲ್ಲ, ನಾವು ಹೇಳಲಿಕ್ಕೆ ಆಗೋಲ್ಲ. ಇದೇ ಸಿ ಎಮ್ ಅವ್ರು ಮಾಡಬೇಕು, ಹೈಕಮಾಂಡ್ ಮಾಡಬೇಕು. ಕೆಲ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸರ್, ಸಚಿವರು ತಮ್ಮ ಮಕ್ಕಳಿಗೆ ಟಿಕೆಟನ್ನು ಕೊಡಿಸ್ಕೊಂಡಿದ್ರು ಅಥವಾ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ರು, ಅವರೆಲ್ಲ ವಿಫಲರಾಗಿದ್ದಾರೆ. ಕಡಿಮೆ ಸಾಕಷ್ಟು ಅಂತರದಿಂದ ಸೋಲಿಗೆ ಕಾರಣ ಆಗಿದ್ದಾರೆ ಅಭ್ಯರ್ಥಿಗಳು. ಅಂಥವರೆಲ್ಲ ಅದು ಸಚಿವರಾಗಿ ಮುಂದುವರಬಹುದಾ ಸರ್ ಅಂತ? ಅದೇ ಹೇಳಿದೆಲ್ಲ, ನಾವು ನಮ್ಮ ಹಂತಲ್ಲಿ ಇಲ್ವೇ ಇಲ್ಲ. ನಾನು ಕೂಡ ಒಬ್ಬ ಮಂತ್ರಿ ಅಷ್ಟೇ. ಅದರಲ್ಲಿ ನಾ ಹೇಳಲಿಕ್ಕೆ ಆಗೋಲ್ಲ. ಇದನ್ನು ಸಿ ಎಮ್ ಅವ್ರಿಗೆ ಕೇಳಿದ್ರೆ ಸರಿಯಾದ ಉತ್ತರ ಕೊಡ್ಬೋದು, ಅಧ್ಯಕ್ಷ ಕೂಡ ಉತ್ತರ ಕೊಡ್ಬೋದು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸರ್, ತಮ್ಮ ಹೆಸರು ಕೂಡ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಅದು ನೋಡೋಣ. ಅದು ಮಾಡಬೇಕಾದ್ದು ನಮ್ಮ ಅಂತ ಅಲ್ಲ. ಅದು ಶಾಸಕರು ಮಾಡಬೇಕು, ಸಿ ಎಮ್ ಮಾಡಬೇಕು, ಹೈಕಮಾಂಡ್ ಮಾಡಬೇಕು. ಒಂದು ವೇಳೆ ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಅವರಿಗೆ ನೇಮಿಸ್ಕೊಳ್ಳೋಕೆ ಅವಕಾಶ ಕೊಟ್ಟರೆ ಆಗ್ತೀರಾ ಅಂತ? ನೋಡೋಣ, ಅದು ಬಂದಾಗ ಚರ್ಚೆ ಮಾಡ್ತೀವಿ. ಅದನ್ನ ಎಲ್ಲರ ಜೊತೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ. ಅಲ್ಲ ಸರ್, ಈಗ ನೀವು ತೆಗೆದುಕೊಳ್ಳೋಕೆ ರೆಡಿ ಇದ್ದೀರಾ ಅಂತ ಸರ್? ಇಲ್ಲ ಈ ಸದ್ಯಕ್ಕೆ ಇಲ್ಲ. ನೋಡೋಣ, ಚರ್ಚೆ ಮಾಡಬೇಕಾದ. ಸಣ್ಣ ಪೋಸ್ಟ್ ಏನಲ್ಲ, ಭಾಳ ದೊಡ್ಡ ಪೋಸ್ಟ್ ಇದೆ. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಬೇಕು. ಲೋಕಸಭೆಗೆ ಮುಂಚೆ ನೀವು ಕೇಳಿದ್ರಿ ಸರ್ ಈ ಸ್ಥಾನ ಬೇಕು ಅಂತ? ಇಲ್ಲ, ಅಧ್ಯಕ್ಷ ಸ್ಥಾನ ಕೇಳಲ್ಲ, ಡಿ ಸಿ ಎಮ್ ಕೇಳಿದ್ವಿ. ನಾವು ಅಧ್ಯಕ್ಷ ಸ್ಥಾನ ಕೇಳಲ್ಲ, ಡಿ ಸಿ ಎಮ್ ಕೇಳಿದ್ದೀವಿ. ಈಗ ಹತ್ರ ಅವಶ್ಯಕತೆ ಇಲ್ಲ, ಕಾಲ ಮುಗಿದೋಗಿದೆ, ಬಂದಾಗ ನೋಡೋಣ. ಡಿ ಸಿ ಎಮ್ ಅಥವಾ ಕೆಪಿಸಿಸಿ ಅಧ್ಯಕ್ಷ ಎರಡರಲ್ಲೂ ಯಾವುದು ಒಪ್ಕೋತೀರಾ ಅಂತ ಸರ್? ಇಲ್ಲ, ಅದು ನೋಡೋಣ. ಅದು ಪಕ್ಷಕ್ಕೆ ಬಿಟ್ಟ ವಿಚಾರ, ನಾವು ಡಿಮಾಂಡ್ ಮಾಡ್ಲಿಕ್ಕಾಗಲ್ಲ. ಪಕ್ಷ ಏನು ನಿಮ್ಮ ನಿರ್ಧಾರ ಮಾಡ್ತೀವಿ, ಅದಕ್ಕೆ ನಾವೆಲ್ಲ ಭದ್ರಾಗಿರ್ತೀವಿ. ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ನಡೀತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರನ್ನು ಮಾತನಾಡ್ಸೋಣ. ಸರ್, ಸಿಎಂ ಅವರು ಮೌಲ್ಯಮಾಪನ ಮಾಡ್ತಾ ಇದ್ದಾರೆ, ಸಚಿವ ಸಂಪುಟ ಪುನರ್ರಚನೆ ಆಗ್ಬೋದು ಅನ್ನುವಂಥ ಚರ್ಚೆಗಳಿದ್ದಾವೆ ಸರ್.
ಅದು ಗೊತ್ತಿಲ್ಲ, ಅದು ಮಾಡಬೇಕಾದ್ದು ಕರ್ತವ್ಯ ಹೈಕಮಾಂಡು ಸಿ ಎಮ್ಮು ಡಿ ಸಿ ಎಮ್ ಅವ್ರದ್ದು. ಅವ್ರೇನು ಮಾಡ್ತಾರೆ, ಯಾರನ್ನ ಇಡಬೇಕು ಬಿಡಬೇಕು ಅನ್ನೋದು ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರ. ಮೌಲ್ಯಮಾಪನ ಬಗ್ಗೆ ನಮಗೆ ಗಮನಕ್ಕಿಲ್ಲ. ಅವ್ರೇನಾರ ಅವ್ರದ್ದು ಮಾಡ್ತಿರ್ಬೋದು. ಬೆಳಗಾವಿ ಅಧಿವೇಶನ ಬರ್ತಾ ಇದೆ, ಸಚಿವರು ಕೂಡ ಎಲ್ಲ ಅಂಕಿಅಂಶಗಳನ್ನು ತೆಗೆದುಕೊಂಡು ರೆಡಿಯಾಗಿರಿ, ವಿರೋಧ ಪಕ್ಷಗಳಿಗೆ ತಿರುಗೇಟ್ ಕೊಡಬೇಕು ಅನ್ನುವಂಥದ್ದು ಮತ್ತು ಅದ್ರ ಜೊತೆ ಮೌಲ್ಯಮಾಪನ ಮಾಡಿ ಮುಂದಿನ ದಿನಗಳಲ್ಲಿ ಸಚಿವರು ಸಂಪುಟವನ್ನು ಕೂಡ ಪುನರ್ರಚನೆ ಮಾಡಬೇಕು ಅನ್ನೋಂಥ ಉದ್ದೇಶ. ಅಧಿವೇಶನ ಬಂದ ಸಂದರ್ಭದಲ್ಲಿ ನಾವು ಡಿಪೆಂಡ್ಸ್ ಆಗಿರೋದು ನಮ್ಮ ಡ್ಯೂಟಿ ಆಗಿದೆ. ನಮ್ಮೆಲ್ಲ ಇಲಾಖೆ ಅಲರ್ಟ್ ಆಗಿರಬೇಕು. ವಿರೋಧ ಪಕ್ಷ ಕೇಳುವಂಥದ್ದಕ್ಕೆಲ್ಲಕ್ಕೂ ಉತ್ತರ ಕೊಡಬೇಕು ಸರಿಯಾಗಿ. ಇದೆಲ್ಲ ಕಾಮನ್ ಆಗಿ ಇದ್ದೇ ಇರ್ತೈತೆ. ಇನ್ನು ಬೇರೆ ಬೇರೆ ಚರ್ಚೆಗಳು ಕೂಡ ಆಗುತ್ತೆ. ಸರ್, ಕೆಲ ಹಿರಿಯ ಶಾಸಕರು ನಮಗೆ ಅವಕಾಶ ಕೊಡಿ ಸಚಿವ ಸ್ಥಾನಕ್ಕೆ ಅನ್ನುವಂಥ ಬೇಡಿಕೆಗಳನ್ನು ಕೂಡ ಇಡ್ತಾ ಇದ್ದಾರೆ ಸರ್. ಅದು ಹೈಕಮಾಂಡ್ ಅವ್ರು ಕೊಡಬೇಕಂದಿರ್ರಿ, ಅದು ನಮ್ಮ ಹಂತಲ್ಲಿ ಬರಲ್ಲ. ಅವ್ರು ನಿರ್ಧಾರ ಮಾಡ್ಬೇಕಷ್ಟೇ. ಅಲ್ಲ ಸರ್, ಲೋಕಸಭಾ ಚುನಾವಣೆ ಬಳಿಕ ಪುನರ್ರಚನೆ ಆಗಬೇಕಾಗಿತ್ತು, ಮುಂದಕ್ಕೆ ಹೋಗಿತ್ತು, ಈಗ ಪಕ್ವವಾಗಿದೆ ಅಂತ ಸರ್ ಕಾಲ. ಅದು ನಮ್ಮ ಅಂತ ಹೇಳಿಲ್ಲ, ನಾವು ಮಾಡಲಿಕ್ಕೆ ಅದು ನಮ್ಗೆ ಅಧಿಕಾರ ಇಲ್ಲ, ನಾವು ಹೇಳಲಿಕ್ಕೆ ಆಗೋಲ್ಲ. ಇದೇನು ಸಿ ಎಮ್ ಅವ್ರು ಮಾಡಬೇಕು, ಹೈಕಮಾಂಡ್ ಮಾಡಬೇಕು. ಕೆಲ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸರ್ ಸಚಿವರು ತಮ್ಮ ಮಕ್ಕಳಿಗೆ ಟಿಕೆಟನ್ನು ಕೊಡಿಸ್ಕೊಂಡಿದ್ರು ಅಥವಾ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ರು, ಅವರೆಲ್ಲ ವಿಫಲರಾಗಿದ್ದಾರೆ. ಕಡಿಮೆ ಸಾಕಷ್ಟು ಅಂತರದಿಂದ ಸೋಲಿಗೆ ಕಾರಣ ಆಗಿದ್ದಾರೆ ಅಭ್ಯರ್ಥಿಗಳು. ಅಂಥವರೆಲ್ಲ ಅದು ಸಚಿವರಾಗಿ ಮುಂದುವರಬಹುದಾ ಸರ್ ಅಂತ? ಅದೇ ಹೇಳಿದೆಲ್ಲ, ನಾವು ನಮ್ಮ ಹಂತಲ್ಲಿ ಇಲ್ವೇ ಇಲ್ಲ. ನಾನು ಕೂಡ ಒಬ್ಬ ಮಂತ್ರಿ ಅಷ್ಟೇ. ಅದರಲ್ಲಿ ನಾ ಹೇಳಲಿಕ್ಕೆ ಆಗೋಲ್ಲ. ಇದನ್ನು ಸಿ ಎಮ್ ಅವ್ರು ಕೇಳಿದ್ರೆ ಸರಿಯಾದ ಉತ್ತರ ಕೊಡ್ಬೋದು, ಅಧ್ಯಕ್ಷ ಕೂಡ ಉತ್ತರ ಕೊಡ್ಬೋದು. KPCC ಅಧ್ಯಕ್ಷರ ಬದಲಾವಣೆ ಸರ್, ತಮ್ಮ ಹೆಸರು ಕೂಡ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಅದು ನೋಡೋಣ. ಅದು ಮಾಡಬೇಕಾದ್ದು ನಮ್ಮ ಅಂತ ಅಲ್ಲ. ಅದು ಶಾಸಕರು ಮಾಡಬೇಕು, ಸಿ ಎಮ್ ಮಾಡಬೇಕು, ಹೈಕಮಾಂಡ್ ಮಾಡಬೇಕು. ಒಂದು ವೇಳೆ ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಅವರಿಗೆ ನೇಮಿಸ್ಕೊಳ್ಳೋಕೆ ಅವಕಾಶ ಕೊಟ್ಟರೆ ಆಗ್ತೀರಾ ಅಂತ? ನೋಡೋಣ, ಅದು ಬಂದಾಗ ಚರ್ಚೆ ಮಾಡ್ತೀವಿ. ಅದನ್ನ ಎಲ್ಲರ ಜೊತೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ. ಅಲ್ಲ ಸರ್, ಈಗ ನೀವು ತೆಗೆದುಕೊಳ್ಳೋಕೆ ರೆಡಿ ಇದ್ದೀರಾ ಅಂತ ಸರ್? ಇಲ್ಲ ಈ ಸದ್ಯಕ್ಕೆ ಇಲ್ಲ. ನೋಡೋಣ, ಚರ್ಚೆ ಮಾಡಬೇಕಾದ. ಸಣ್ಣ ಪೋಸ್ಟ್ ಏನಲ್ಲ, ಭಾಳ ದೊಡ್ಡ ಪೋಸ್ಟ್ ಇದೆ. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಬೇಕು. ಲೋಕಸಭೆಗೆ ಮುಂಚೆ ನೀವು ಕೇಳಿದ್ರಿ ಸರ್ ಈ ಸ್ಥಾನ ಬೇಕು ಅಂತ? ಇಲ್ಲ, ಅಧ್ಯಕ್ಷ ಸ್ಥಾನ ಕೇಳಲ್ಲ, ಡಿ ಸಿ ಎಮ್ ಕೇಳಿದ್ವಿ ನಾವು. ಅಧ್ಯಕ್ಷ ಸ್ಥಾನ ಕೇಳಲ್ಲ, ಡಿ ಸಿ ಎಮ್ ಕೇಳಿದ್ದೀವಿ. ಈಗ ಹತ್ರ ಅವಶ್ಯಕತೆ ಇಲ್ಲ, ಕಾಲ ಮುಗಿದೋಗಿದೆ, ಬಂದಾಗ ನೋಡೋಣ. DCM ಅಥವಾ KPCC ಅಧ್ಯಕ್ಷ ಎರಡರಲ್ಲೂ ಯಾವುದು ಒಪ್ಕೋತೀರಾ ಅಂತ ಸರ್? ಇಲ್ಲ, ಅದು ನೋಡೋಣ. ಅದು ಪಕ್ಷಕ್ಕೆ ಬಿಟ್ಟ ವಿಚಾರ, ನಾವು ಡಿಮಾಂಡ್ ಮಾಡ್ಲಿಕ್ಕಾಗಲ್ಲ. ಪಕ್ಷ ಏನು ನಿಮ್ಮ ನಿರ್ಧಾರ ಮಾಡ್ತೀವಿ, ಅದಕ್ಕೆ ನಾವೆಲ್ಲ ಭದ್ರಾಗಿರ್ತೀವಿ. ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಹಾಗೂ KPCC ಅಧ್ಯಕ್ಷರ ಬದಲಾವಣೆ ಚರ್ಚೆ ನಡೀತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರನ್ನು ಮಾತನಾಡ್ಸೋಣ. ಸರ್, ಸಿ ಎಂ ಅವರು ಮೌಲ್ಯಮಾಪನ ಮಾಡ್ತಾ ಇದ್ದಾರೆ, ಸಚಿವ ಸಂಪುಟ ಪುನರ್ರಚನೆ ಆಗ್ಬೋದು ಅನ್ನುವಂಥ ಚರ್ಚೆಗಳಿದ್ದಾವೆ ಸರ್. ಅದು ಗೊತ್ತಿಲ್ಲ, ಅದು ಮಾಡಬೇಕಾದ್ದು ಕರ್ತವ್ಯ ಹೈಕಮಾಂಡು ಸಿ ಎಮ್ಮು ಡಿ ಸಿ ಎಮ್ ಅವ್ರದ್ದು. ಅವ್ರೇನು ಮಾಡ್ತಾರೆ, ಯಾರನ್ನ ಇಡಬೇಕು ಬಿಡಬೇಕು ಅನ್ನೋದು ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರ. ಮೌಲ್ಯಮಾಪನ ಬಗ್ಗೆ ನಮಗೆ ಗಮನಕ್ಕಿಲ್ಲ. ಅವ್ರೇನಾರ ಅವ್ರದ್ದು ಮಾಡ್ತಿರ್ಬೋದು. ಬೆಳಗಾವಿ ಅಧಿವೇಶನ ಬರ್ತಾ ಇದೆ, ಸಚಿವರು ಕೂಡ ಎಲ್ಲ ಅಂಕಿಅಂಶಗಳನ್ನು ತೆಗೆದುಕೊಂಡು ರೆಡಿಯಾಗಿರಿ, ವಿರೋಧ ಪಕ್ಷಗಳಿಗೆ ತಿರುಗೇಟ್ ಕೊಡಬೇಕು ಅನ್ನುವಂಥದ್ದು ಮತ್ತು ಅದ್ರ ಜೊತೆ ಮೌಲ್ಯಮಾಪನ ಮಾಡಿ ಮುಂದಿನ ದಿನಗಳಲ್ಲಿ ಸಚಿವರು ಸಂಪುಟವನ್ನು ಕೂಡ ಪುನರ್ರಚನೆ ಮಾಡಬೇಕು ಅನ್ನೋಂಥ ಉದ್ದೇಶ. ಅಧಿವೇಶನ ಬಂದ ಸಂದರ್ಭದಲ್ಲಿ ನಾವು ಡಿಪೆಂಡ್ಸ್ ಆಗಿರೋದು ನಮ್ಮ ಡ್ಯೂಟಿ ಆಗಿದೆ. ನಮ್ಮೆಲ್ಲ ಇಲಾಖೆ ಅಲರ್ಟ್ ಆಗಿರಬೇಕು. ವಿರೋಧ ಪಕ್ಷ ಕೇಳುವಂಥದ್ದಕ್ಕೆಲ್ಲಕ್ಕೂ ಉತ್ತರ ಕೊಡಬೇಕು ಸರಿಯಾಗಿ. ಇದೆಲ್ಲ ಕಾಮನ್ ಆಗಿ ಇದ್ದೇ ಇರ್ತೈತೆ. ಇನ್ನು ಬೇರೆ ಬೇರೆ ಚರ್ಚೆಗಳು ಕೂಡ ಆಗುತ್ತೆ. ಸರ್, ಕೆಲ ಹಿರಿಯ ಶಾಸಕರು ನಮಗೆ ಅವಕಾಶ ಕೊಡಿ ಸಚಿವ ಸ್ಥಾನಕ್ಕೆ ಅನ್ನುವಂಥ ಬೇಡಿಕೆಗಳನ್ನು ಕೂಡ ಇಡ್ತಾ ಇದ್ದಾರೆ ಸರ್. ಅದು ಹೈಕಮಾಂಡ್ ಅವ್ರು ಕೊಡಬೇಕಂದಿರ್ರಿ, ಅದು ನಮ್ಮ ಹಂತಲ್ಲಿ ಬರಲ್ಲ. ಅವ್ರು ನಿರ್ಧಾರ ಮಾಡ್ಬೇಕಷ್ಟೇ. ಅಲ್ಲ ಸರ್, ಲೋಕಸಭಾ ಚುನಾವಣೆ ಬಳಿಕ ಪುನರ್ರಚನೆ ಆಗಬೇಕಾಗಿತ್ತು, ಮುಂದಕ್ಕೆ ಹೋಗಿತ್ತು, ಈಗ ಪಕ್ವವಾಗಿದೆ ಅಂತ ಸರ್ ಕಾಲ. ಅದು ನಮ್ಮ ಅಂತ ಹೇಳಿಲ್ಲ, ನಾವು ಮಾಡಲಿಕ್ಕೆ ಅದು ನಮ್ಗೆ ಅಧಿಕಾರ ಇಲ್ಲ, ನಾವು ಹೇಳಲಿಕ್ಕೆ ಆಗೋಲ್ಲ. ಇದೇನು ಸಿ ಎಮ್ ಅವ್ರು ಮಾಡಬೇಕು, ಹೈಕಮಾಂಡ್ ಮಾಡಬೇಕು. ಕೆಲ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸರ್ ಸಚಿವರು ತಮ್ಮ ಮಕ್ಕಳಿಗೆ ಟಿಕೆಟನ್ನು ಕೊಡಿಸ್ಕೊಂಡಿದ್ರು ಅಥವಾ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ರು, ಅವರೆಲ್ಲ ವಿಫಲರಾಗಿದ್ದಾರೆ. ಕಡಿಮೆ ಸಾಕಷ್ಟು ಅಂತರದಿಂದ ಸೋಲಿಗೆ ಕಾರಣ ಆಗಿದ್ದಾರೆ ಅಭ್ಯರ್ಥಿಗಳು. ಅಂಥವರೆಲ್ಲ ಅದು ಸಚಿವರಾಗಿ ಮುಂದುವರಬಹುದಾ ಸರ್ ಅಂತ? ಅದೇ ಹೇಳಿದೆಲ್ಲ, ನಾವು ನಮ್ಮ ಹಂತಲ್ಲಿ ಇಲ್ವೇ ಇಲ್ಲ. ನಾನು ಕೂಡ ಒಬ್ಬ ಮಂತ್ರಿ ಅಷ್ಟೇ. ಅದರಲ್ಲಿ ನಾ ಹೇಳಲಿಕ್ಕೆ ಆಗೋಲ್ಲ. ಇದನ್ನು ಸಿ ಎಮ್ ಅವ್ರು ಕೇಳಿದ್ರೆ ಸರಿಯಾದ ಉತ್ತರ ಕೊಡ್ಬೋದು, ಅಧ್ಯಕ್ಷ ಕೂಡ ಉತ್ತರ ಕೊಡ್ಬೋದು. KPCC ಅಧ್ಯಕ್ಷರ ಬದಲಾವಣೆ ಸರ್, ತಮ್ಮ ಹೆಸರು ಕೂಡ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಅದು ನೋಡೋಣ. ಅದು ಮಾಡಬೇಕಾದ್ದು ನಮ್ಮ ಅಂತ ಅಲ್ಲ. ಅದು ಶಾಸಕರು ಮಾಡಬೇಕು, ಸಿ ಎಮ್ ಮಾಡಬೇಕು, ಹೈಕಮಾಂಡ್ ಮಾಡಬೇಕು. ಒಂದು ವೇಳೆ ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಅವರಿಗೆ ನೇಮಿಸ್ಕೊಳ್ಳೋಕೆ ಅವಕಾಶ ಕೊಟ್ಟರೆ ಆಗ್ತೀರಾ ಅಂತ? ನೋಡೋಣ, ಅದು ಬಂದಾಗ ಚರ್ಚೆ ಮಾಡ್ತೀವಿ. ಅದನ್ನ ಎಲ್ಲರ ಜೊತೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ. ಅಲ್ಲ ಸರ್, ಈಗ ನೀವು ತೆಗೆದುಕೊಳ್ಳೋಕೆ ರೆಡಿ ಇದ್ದೀರಾ ಅಂತ ಸರ್? ಇಲ್ಲ ಈ ಸದ್ಯಕ್ಕೆ ಇಲ್ಲ. ನೋಡೋಣ, ಚರ್ಚೆ ಮಾಡಬೇಕಾದ. ಸಣ್ಣ ಪೋಸ್ಟ್ ಏನಲ್ಲ, ಭಾಳ ದೊಡ್ಡ ಪೋಸ್ಟ್ ಇದೆ. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಬೇಕು. ಲೋಕಸಭೆಗೆ ಮುಂಚೆ ನೀವು ಕೇಳಿದ್ರಿ ಸರ್ ಈ ಸ್ಥಾನ ಬೇಕು ಅಂತ? ಇಲ್ಲ, ಅಧ್ಯಕ್ಷ ಸ್ಥಾನ ಕೇಳಲ್ಲ, ಡಿ ಸಿ ಎಮ್ ಕೇಳಿದ್ವಿ ನಾವು. ಅಧ್ಯಕ್ಷ ಸ್ಥಾನ ಕೇಳಲ್ಲ, ಡಿ ಸಿ ಎಮ್ ಕೇಳಿದ್ದೀವಿ. ಈಗ ಹತ್ರ ಅವಶ್ಯಕತೆ ಇಲ್ಲ, ಕಾಲ ಮುಗಿದೋಗಿದೆ, ಬಂದಾಗ ನೋಡೋಣ. DCM ಅಥವಾ KPCC ಅಧ್ಯಕ್ಷ ಎರಡರಲ್ಲೂ ಯಾವುದು ಒಪ್ಕೋತೀರಾ ಅಂತ ಸರ್? ಇಲ್ಲ, ಅದು ನೋಡೋಣ. ಅದು ಪಕ್ಷಕ್ಕೆ ಬಿಟ್ಟ ವಿಚಾರ, ನಾವು ಡಿಮಾಂಡ್ ಮಾಡ್ಲಿಕ್ಕಾಗಲ್ಲ. ಪಕ್ಷ ಏನು ನಿಮ್ಮ ನಿರ್ಧಾರ ಮಾಡ್ತೀವಿ, ಅದಕ್ಕೆ ನಾವೆಲ್ಲ ಭದ್ರಾಗಿರ್ತೀವಿ.